ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ಜಮಖಂಡಿ ನಗರದ ಮುತ್ತಿನಕಂತಿ ಮಠದ ಸಭಾಭವನದಲ್ಲಿ ನಡೆದ ಗಜಾನನ ಮಹಾಮಂಡಳಿಯ ಪೂರ್ವಭಾವಿ ಸಭೆಯು ಆಗಸ್ಟ್ 26, 2025 ಸಾಯಂಕಾಲ 5 ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಸಮಯದಲ್ಲಿ ಶ್ರೀಗಳಾದ ಗಣೇಶನ ಮೂರ್ತಿ ಪ್ರತಿಷ್ಠಾಪನದಲ್ಲಿ ಗಣೇಶ ಉತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವ ಜೊತೆಗೆ ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸಬೇಕೆಂದು ಮುತ್ತಿನಕಂಟಿ ಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ತಿಳಿಸಿದರು. ಗಣೇಶನ ಮೂರ್ತಿ ಪ್ರತಿಷ್ಠಾನ ಸಮಯದಲ್ಲಿ ಹಾಗೂ ಗಣೇಶನ ವಿಸರ್ಜನೆ ಸಮಯದಲ್ಲಿ ಸಹ ಭಕ್ತಿ ಭಾವದಿಂದ ವಿಸರ್ಜನೆಯನ್ನು ಮಾಡಬೇಕು. ಗಣೇಶ ಉತ್ಸವ ಶ್ರದ್ಧಾಭಕ್ತಿಯಿಂದ ಆಚರಣೆಯಿಂದ ನಡೆಯಬೇಕಾಗಿದೆ. ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾನ ಸ್ಥಳಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು ನಡೆಯಬೇಕಾಗಿದೆ. ಗಣೇಶನ ಮೂರ್ತಿ ಪ್ರತಿಷ್ಠಾನ ಮಾಡುವ ಜೊತೆಗೆ ವಿಸರ್ಜನೆ ಸಮಯದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆದುಕೊಳ್ಳಬೇಕಾಗಿ ಪರಿಸರವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಅಂತ ತಿಳಿಸಿದರು. ಮತ್ತು ಸಂಸ್ಕೃತಿ, ಧರ್ಮ, ಪರಂಪರೆ, ಪರಿಸರ ಬಗ್ಗೆ ಉಳಿಸಬೇಕು. ಹಬ್ಬಗಳನ್ನು ಶಾಂತಿಯುತ ಆಚರಣೆ ಮಾಡಬೇಕು. ಗಣೇಶ ಮೂರ್ತಿಗಳ ವಿಸರ್ಜನೆ ಬಹಳ ಕಾಳಜಿಯಿಂದ ವಿಸರ್ಜನೆ ಮಾಡಬೇಕು. ಅದರೊಂದಿಗೆ ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ ಆಗದಂತೆ ನೋಡಿಕೊಳ್ಳಬೇಕಂತ ಶ್ರೀ ಮುತ್ತಿನಕಂಟಿ ಶ್ರೀಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಾಕೇಶ್ ಲಾಡ್ ಮಾತನಾಡಿ 5, 7, 11 ದಿವಸಗಳ ಗಣೇಶ ಮೂರ್ತಿಗಳಿಗೆ ಬಹುಮಾನ ನೀಡಲಾಗುತ್ತಿದೆ. ಕೃತಕ ಹೊಂಡವನ್ನು ಕೂಡ ನಿರ್ಮಾಣಿಸಲಾಗಿದೆ. ಮಹಾಮಂಡಳ ವತಿಯಿಂದ ಸಾಮಾಜಿಕ ಸೇವೆಯನ್ನು ಮಾಡುತ್ತಿದ್ದೆ. ವ್ಯಸನ ಮುಕ್ತ ಹಬ್ಬಗಳನ್ನು ಆಚರಿಸಬೇಕಾಗಿದೆ. ಧರ್ಮ ಸಂಸ್ಕೃತಿ ಉಳಿಸಬೇಕಾಗಿದೆ. 16 ವರ್ಷಗಳ ಕಾಲ ಮಹಾಮಂಡಳ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ಮಹಾಮಂಡಳದ ಅಧ್ಯಕ್ಷರಾದ ಸಚಿನ್ ಪಟ್ಟಣಶೆಟ್ಟಿ, ಗಣೇಶ್ ಶಿರಗನ್ನವರ್, ಕುಶಾಲ್ ವಾಘ್ಮೋರೆ, ಅಜಯ್ ಕಡಪಟ್ಟಿ ಉಪಸ್ಥಿತರಿದ್ದರು. ಆನಂದ್ ಗುಳೇದ್ ನಿರೂಪಿಸಿದರು. ಪ್ರದೀಪ್ ಮೆಟ್ಗುಡ್ ಸ್ವಾಗತಿಸಿದರು. ಸುನಿಲ್ ಭವಿ ವಂದಿಸಿದರು. ವಿಶ್ವಬಂಧು ಟಿವಿ, ಜಮಖಂಡಿ. ಕೊಡುವಂಥ ವ್ಯವಸ್ಥೆನೂ ಕೂಡ ಇವತ್ತು ಮಹಾಮಂಡಳಿಯವರು ಮಾಡ್ಕೊಂಡು ಬಂದರು. ಅದರ ಜೊತೆಗೆ ಅದಷ್ಟೇ ಅಲ್ಲ, ಇವತ್ತು ಈ ವರ್ಷವೂ ಕೂಡ ಇವತ್ತು ಹೇಳಿದರು, ನಾವು ಪ್ರತಿಯೊಂದು ಮಂಡಳಿಗೆ ಹೋಗಿ ಅಲ್ಲಿ ಒಂದು ಗಿಡವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದನ್ನು ಕೊಡುವುದಷ್ಟೇ ಅಲ್ಲ, ಅಲ್ಲಿ ಹೆಚ್ಚಿ ಅವರ ಜವಾಬ್ದಾರಿಯನ್ನು, ಅದನ್ನು ಬೆಳೆಸೋ ಜವಾಬ್ದಾರಿಯನ್ನು ಕೂಡ ಆ ಮಂಡಳಿಯವರಿಗೆ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಬಂದಿದ್ದರು. ಇವತ್ತು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಬೇಕು ಅಂತಂದರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಇದೆ. ಕೇವಲ ಅವ್ರದ್ದು ಇವ್ರದ್ದು ಅನ್ನೋದಲ್ಲ, ಪ್ರತಿಯೊಬ್ಬ ಜಾತಿ ಜನಾಂಗದವರಿರ್ಬೋದು, ಪ್ರತಿಯೊಬ್ಬ ಧರ್ಮದವರಿರ್ಬೋದು, ತಮ್ಮ ತಮ್ಮ ಧರ್ಮದ ಬಗ್ಗೆ ಹೇಗೆ ಅಭಿಮಾನ, ಪ್ರೀತಿ, ಗೌರವ ಇಟ್ಕೋತೀವೋ ಹಾಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ, ಅದರ ಜೊತೆಗೆ ಪರಿಸರ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿನ ವಹಿಸುವಂತಹ ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಯಿತು ಅಂತಂದರೆ ನಾವೆಲ್ಲರೂ ಕೂಡ ನಾವು ಬದುಕ್ತೀವಿ, ಮುಂದಿನ ಪೀಳಿಗೆಯೂ ಕೂಡ ಬದುಕ್ತೀವಿ. ಅದಕ್ಕಾಗಿ ನಾವೆಲ್ಲ ಜಾತಿ, ಮತ, ಪಂಥವನ್ನು ಬಿಟ್ಟು ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಮತ್ತು ಇನ್ನೊಂದು, ಇವರು ಹಬ್ಬ ಮಾಡುವಾಗ, ನಾವು ಹಬ್ಬ ಮಾಡುವಾಗ ಬೇರೆದವರು ಕೂಡ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಅವರು ಹಬ್ಬ ಮಾಡುವಂಥವ್ರು ಕೂಡ ನಮ್ಮಿಂದಲೂ ಕೂಡ ತೊಂದರೆ ಆಗಬಾರ್ದು. ಈ ರೀತಿಯಾಗಿ ನಾವು ಶಾಂತ ರೀತಿಯಿಂದ ನಾವು ಈ ಒಂದು ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಹೋಗಬೇಕು. ಒಂದು, ಇವತ್ತು ವಿಸರ್ಜನೆ ಬಗ್ಗೆ, ಗಣೇಶನ ಉತ್ಸವದಲ್ಲಿ ವಿಸರ್ಜನೆ ಮಾಡ್ತೀವಿ. ಅದರಲ್ಲಿ ನಾವೆಲ್ಲ ಮಕ್ಕಳು ಸಣ್ಣ ಮೂರ್ತಿ ಹಿಡ್ಕೊಂಡು 1 ಫೂಟ್ ಹಿಡ್ಕೊಂಡು ಇವತ್ತು 15-20 ಫೂಟಿನವರೆಗೂ ಕೂಡ ನಾವು ಗಣಪತಿ ತೊಗೊಂಡ್ಬರ್ತೀವಿ. ಅವನ ವಿಸರ್ಜನೆಯನ್ನು ಮಾಡೋ ಸಂದರ್ಭದಲ್ಲಿ ಕೂಡ ನಾವು ಸರಿಯಾಗಿ ಒಯ್ದು ವಿಸರ್ಜನೆ ಮಾಡಬೇಕು. ಯಾಕಂದರೆ ಕೆಲವೊಂದಿಷ್ಟು ಕಡೆ ನಾವು ಏನು ಮಾಡ್ತೀವಿ ಅಂತಂದರೆ, ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಗಣಪತಿಗಳಿಗೆ ಸ್ವಲ್ಪ ತೊಂದರೆಗಳನ್ನು ಆಗುವುದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ವಿಸರ್ಜನೆ ಮಾಡಬೇಕಾದ್ರೆ ಕೇವಲ ಕೆರೆಗೆ ಹೋಗಿ ನಾವು ಮಾಡಬೇಕಂತೇನಿಲ್ಲ, ನಮಗೆ ಮನೆಯಲ್ಲಿ ಕೂಡ ನಾವು ವಿಸರ್ಜನೆ ಮಾಡ್ಬೋದು. ಯಾಕಂದರೆ ಒಂದು ಬಕೆಟ್ನಲ್ಲಿ ಗಣೇಶನ ನೀರು ತುಂಬಿ ಅದರೊಳಗೆ ಗಣೇಶನನ್ನು ಮುಳುಗಿಸಿ ಅಲ್ಲೇ ಇಟ್ಟು ಕೆಲವೊಂದಿಷ್ಟು ದಿನಗಳ ನಂತರ ಅದು ಕೂಡ ಮಣ್ಣಾಗತ್ತೆ. ಆ ಮಣ್ಣನ್ನು ನಾವು ಗಿಡಕ್ಕೆ ಬಳಸ್ಕೊಂಡು ಕೂಡ ನಡೆಯುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಪರಿಸರನೂ ಕೂಡ ಉಳಿಕೆ, ಅದರ ಜೊತೆಗೆ ನಾವು ಕೂಡ ಸಂರಕ್ಷಣೆ ಆಗುತ್ತೆ. ನಮ್ಮ ಮುಂದಿನ ಪೀಳಿಗೆನೂ ಕೂಡ ಅದು ಸರಿಯಾಗಿ ಅವರು ಕೂಡ ಬದುಕ್ತಾರೆ ಅಂತಕ್ಕಂಥದ್ದು ಅಷ್ಟೇ ಒಂದು ಹೇಳಬೇಕಾದಂಥದ್ದು ನಾವು ತಿಳ್ಕೋಬೇಕಾಗುತ್ತೆ. ಈ ಪ್ರಕಾರವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ನಾವೆಲ್ಲ ಹೆಚ್ಚಿನ ಗಮನವನ್ನು ಕೊಟ್ಟು ಆದಷ್ಟು ನಾವು ಶಬ್ದ ಮಾಲಿನ್ಯ ಇರ್ಬೋದು, ಜಲಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇದೆಲ್ಲವನ್ನು ಹತೋಟಿಯಲ್ಲಿಟ್ಟುಕೊಂಡು ನಾವು ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ತಾವೆಲ್ಲ ಸಾಕಷ್ಟು ನಮಗೆ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಇವತ್ತು ಏನಾದರೂ ದೇಶ ಉಳಿದಿದೆ ಅಂತಂದರೆ ಅದು ನಿಮ್ಮಿಂದ ಮಾತ್ರ. ಯಾಕಂದರೆ ನಿಮ್ಮ ಕರ್ತವ್ಯ ಭಾಳ ಇದೆ. ಯಾಕಂದರೆ ಒಂದು ಯಾವುದೇ ತಪ್ಪು ನಡೀಲಿ, ಒಂದು ಒಳ್ಳೆಯದಾಗಲಿ, ಯಾವುದೇ ಕೆಟ್ಟ ಕೆಲಸ ಆಗಲಿ, ಸಮಾಜಕ್ಕೆ ಅದನ್ನು ಸರಿಯಾದ ಮಾರ್ಗದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಧ್ಯಮ ಮಿತ್ರರು ಕೂಡ ತಾವು ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಜಮಖಂಡಿಯಲ್ಲಿ ಇವತ್ತು ಏನಾದರೂ ಒಂದು ಪರಿವರ್ತನೆ ಆಗಿದೆ ಅಂತಂದರೆ ಅದರ ಸಿಂಹಪಾಲು ಕೂಡ ಪತ್ರಿಕಾ ಮಾಧ್ಯಮದ ಇದೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ಅದರ ಜೊತೆಗೆ ನಮ್ಮ ಯುವಕರು, ಯಾಕಂದರೆ ಇವರು ಅನ್ನೋಂಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇವತ್ತು ಧಾರ್ಮಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ನಮ್ಮ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲ ಮಹಿಳೆಯರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಏನು ಎಲ್ಲಿ ಗಣೇಶನ ಒಂದು ಪ್ರತಿಷ್ಠಾಪನೆಗೊಂಡಿದೆ ಅಲ್ಲೆಲ್ಲ ಹೋಗಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಕೆಲಸ ಇವತ್ತು ಅಧ್ಯಕ್ಷರಾದಿಯಾಗಿ ಎಲ್ಲ ನಮ್ಮ ಖಜಾಂಚಿ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲ ಸದಸ್ಯ ಅವು ಮನೆ ಗಣಪತಿ ಕೂಡಬೇಕಾದ್ರೆ 8,000 ರಿಂದ 10,000 ಮನ ನಾವು 5,000 ಮಣ್ಣಿನ ಗಣಪತಿಯರಿಗೆ ನಿರ್ಮಾಣ ಮಾಡುವಷ್ಟು ಮಣ್ಣು ಸಂಗ್ರಹ ಆಗಬೇಕು. ಕುಂಬಾರಗಳು ಅದಕ್ಕೆ ಮುಂದಾಗಿ ಬರಬೇಕು. ಇದಕ್ಕೆಲ್ಲ ಬರೀ ನಾವು ಅಧಿಕಾರಿಗಳ ಕಡೆಯಿಂದ ಅಪೇಕ್ಷೆನೂ ಕೊಡಬಾರ್ದು. ನಾವು ನಮ್ಮದು ಪ್ರಯತ್ನ, ನಾವು ಒಬ್ಬ ಸೂಕ್ಷ್ಮ ನಾಗರಿಕರಾಗಿ, ನಾವು ಪರ್ಯಾವರಣದ ಬಗ್ಗೆ ನಮಗೆ ಆಸಕ್ತಿ ಶ್ರದ್ಧೆ ಉಳ್ಳವರಾಗಿ ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ